ಇವತ್ತು ಮಾಹಿತಿ ಯುಗ, ಮಾಹಿತಿ ಮತ್ತು ತಂತ್ರಜ್ಞಾನ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟೇ ಬಂದ್ಬಿಟ್ಟಿದೆ. ನಿಮ್ಗೇನು ಮಾಹಿತಿ ಬೇಕೋ ಸಿಗುತ್ತೆ. ಇದಲ್ಲದೆ ನಮ್ಮ ಮನೆ ದೇವರು ಗೂಗಲ್ ಇದೆ. ಅಷ್ಟು ಸಾಲದು ಅಂತ ಇವಾಗ ChatGPT ಬಂದಿದೆ. ಅದರಲ್ಲೂ ಇನ್ನೂ ಮುಂದುವರೆದು ಹೋಗ್ತಾ ಇದ್ದೀವಿ. ಅಂದರೆ ಮಾಹಿತಿ 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 ತಲೆ ಒಳಗೆ ಸೇರಿ ಅಲ್ಲಿ ಹಿತವೆಲ್ಲ ಸಮಾಧಿ ಆಗ್ತಾಯಿದೆ. ಅದರಿಂದ ಮಾಹಿತಿ ಎಷ್ಟು ಬೇಕೋ ಅಷ್ಟು, ನಮಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಆಲೋಚನೆಯನ್ನು ಯಾವ ಕೇಂದ್ರದತ್ತ ನಾವು ಗುರಿ ಇಡಬೇಕೋ ಅಷ್ಟು ಗುರಿ ಇಟ್ಕೊಂಡ್ರೆ ಸಾಕು. ಟೂ ಮಚ್ ಆಫ್ ಇನ್ಫಾರ್ಮೇಷನ್ ವಿಲ್ ಲೀಡ್ ಟು ಲಾಟ್ ಆಫ್ ಕನ್ಫ್ಯೂಷನ್. ತುಂಬ ಮಾಹಿತಿ ತಗೊಂಡ್ರೆ ಗೊಂದಲಗಳಾಗುತ್ತೆ. ಈಗ ಒಬ್ಬ ಹಿಂದಿನ ಕಾಲದಲ್ಲಿ ಮನೆ ದೇವ್ರ ಥರ ಒಬ್ಬರು ಮನೆ ವೈದ್ಯರಿದ್ದರು. ಆ ಡಾಕ್ಟ್ರುಗಳ ಹೆಸರು ನಮ್ಗೆ ನೆನಪಿದೆ ಅಲ್ಲ. ಆದರೆ ಇವತ್ತು ಮನೆ ವೈದ್ಯರೇ ಇಲ್ಲ, ಸ್ಪೆಷಲಿಸ್ಟ್ಸ್ ಎಲ್ಲ. ಅಂದ್ರೇನು, ನಾವು ಒಬ್ಬೊಬ್ರಿಗೂ ಒಂದೊಂದು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ನಮ್ಗೆ ಯಾವ ಡಾಕ್ಟ್ರ್ ಹತ್ರ ಹೋಗ್ಬೇಕು ಅನ್ನೋದೇ ಕನ್ಫ್ಯೂಷನ್ ಶುರು ಆಗ್ಬಿಟ್ಟಿದೆ. ಮಾಹಿತಿ ಯುಗ, ಟೂ ಮಚ್ ಆಫ್ ಇನ್ಫಾರ್ಮೇಷನ್. ಅದರಿಂದ ಎಲ್ಲೋ ಒಂದು ಕಡೆಯಲ್ಲಿ ನಂಬಿಕೆಗಳು ಕುಸಿಯೋಕ್ಕೆ ಶುರು ಆಗುತ್ತೆ. ಅದರಿಂದ ಆಲೋಚನೆಗಳು ಜಾಸ್ತಿ ಆಗುತ್ತೆ, ಚಿಂತೆ ಆಗುತ್ತೆ, ಓವರ್ ಥಿಂಕಿಂಗ್ ಆಗುತ್ತೆ. ಐದನೇದು ಇದರಲ್ಲಿ ಹೇಗೆ ನಾವು ಓವರ್ ಥಿಂಕಿಂಗ್ನ ಅವಾಯ್ಡ್ ಮಾಡಬೇಕು, ಆಲೋಚನೆಯ ಒಂದು ಸರಣಿಯನ್ನು ಕತ್ತರಿಸಬೇಕು ಅಂದರೆ ಅವಾಯ್ಡ್ ನೆಗೆಟಿವ್ ಥಿಂಕಿಂಗ್. ನಕಾರಾತ್ಮಕವಾದ ಆಲೋಚನೆಯನ್ನು ಯಾವುದು ಬಂದರೂ ಕತ್ತರಿಸಿ ಬಿಸಾಕಬೇಕು. ನನ್ನ ಕೈಲಾಗಲ್ಲ, ನನಗೆ ಇದರಿಂದ ನಷ್ಟ ಆಗುತ್ತೆ, ನಾನು ಇದರಿಂದ ಮೇಲೇಳೋಕ್ಕಾಗಲ್ಲ, ನಾನು ಈ ಪರೀಕ್ಷೆಯನ್ನು ಪಾಸ್ ಮಾಡೋಕ್ಕಾಗಲ್ಲ, ನನಗೆ ಇದರಲ್ಲಿ ಅಂಕ ಬರಲ್ಲ, ನಾನು ಮಾಡುವ ಈ ಪ್ರಯತ್ನದಲ್ಲಿ ನನಗೆ ಸೋಲಾಗತ್ತೆ. ಆಗಲಿ ಬಿಡಿ, ಪ್ರಪಂಚ ಏನು ಮುಳುಗೋಗಲ್ವಲ್ಲ, ಒಂದು ಪಾಠ ಆಗುತ್ತೆ. ಮನಸ್ಸು ಯಾವಾಗಲೂ ಅದಕ್ಕೆ ಪಾಸಿಟಿವ್ ಥಾಟ್ಸೇ ಕೊಡಬೇಕು. ಇದು ಹೇಗೆ ಅಂತಂದರೆ, ಒಂದು ಸ್ಪಾಂಜನ್ನು ನೀರಲ್ಲಿ ಅದ್ದಿದ ಹಾಗೆ. ನೀವು ಮೋರಿ ನೀರಲ್ಲಿ ಅದ್ದಿದ್ರೂ ಅದು ಹೀರ್ಕೊಳ್ಳುತ್ತೆ, ಬಣ್ಣದ ನೀರಲ್ಲಿ ಅದ್ದಿದ್ರೂ ಹೀರ್ಕೊಳ್ಳುತ್ತೆ, ತೀರ್ಥದಲ್ಲಿ ಅದ್ದಿದ್ರೂ ಹೀರ್ಕೊಳ್ಳುತ್ತೆ. ಅದರಿಂದ ನಾವು ಮನಸ್ಸನ್ನು ಸಕಾರಾತ್ಮಕವಾದ ಚಿಂತನೆಯತ್ತ ಹರಿಸಬೇಕು. ಅವಾಗೇನಾಗುತ್ತೆ ಅಂದರೆ, ಇಟ್ ಅಟ್ರ್ಯಾಕ್ಟ್ಸ್ ದಟ್ ಟೈಪ್ ಆಫ್ ಥಾಟ್ಸ್ ಓನ್ಲಿ. ಈ ಮನಸ್ಸು ಅನ್ನೋದು ಮ್ಯಾಗ್ನೆಟ್ ಇದ್ದಾಗೆ. ನೀವು ಅದಕ್ಕೆ ಒಂದು ನೆಗೆಟಿವ್ ಥಾಟ್ ಕೊಡಿ, ಅದು ಬರೀ ನೆಗೆಟಿವ್ ಥಾಟ್ಸ್ನೇ ಅಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಒಂದು ಪಾಸಿಟಿವ್ ಥಾಟ್ ಕೊಟ್ಟರೆ ಅದು ಪಾಸಿಟಿವ್ ಥಾಟ್ಸ್ನೇ. ಸಿ, ಇಫ್ ಯು ಫೀಲ್ ಯುವರ್ ಬಿಸ್ನೆಸ್ ಈಸ್ ಗೋಯಿಂಗ್ ಟು ಫೇಲ್, ಸ್ಟಾಪ್ ದಟ್ ಥಾಟ್, ಕಟ್ ದಟ್ ಥಾಟ್. ಸೇ, ಹೌ ವಿಲ್ ಐ ಮೇಕ್ ಇಟ್ ಸಕ್ಸಸ್ಫುಲ್? Don't say why I should make it successful. You always think how I should make it successful. ನಾನು ಹೇಗೆ ಅಂಕವನ್ನು ಗಳಿಸಬೇಕು ಅಂತ ಯೋಚಿಸಬೇಕೆ ಹೊರತು, ನಾನು ಅಂಕವನ್ನು ಗಳಿಸಬಲ್ಲೇನೇ ಅಂತ ಯೋಚಿಸ್ಬಾರ್ದು. ಅಷ್ಟೇ ನಾನು ಹೇಳ್ತಾ ಇರೋದು. ಸಕಾರಾತ್ಮಕವಾದ ಚಿಂತನೆ, ಪಾಸಿಟಿವ್ ಥಾಟ್ಸ್ನ ತಗೊಳ್ಳಿ, ನೆಗೆಟಿವ್ ಥಾಟ್ಸ್ನ ಕಟ್ ಮಾಡಿ ಬಿಸಾಕಿ. ಇದು 5ನೇ ಹೆಜ್ಜೆ ನಾನು ಹೇಳಿದ್ದು. 6ನೇ ಹೆಜ್ಜೆ ಏನು ಅಂದರೆ, ಹೌ ಟು ಕಂಟ್ರೋಲ್ ಓವರ್ ಥಿಂಕಿಂಗ್. ಗೆಟ್ ಇನ್ ಟು ಆ್ಯಕ್ಟಿವಿಟಿ, ಫಿಸಿಕಲ್ ಎಕ್ಸಸೈಸ್, ವ್ಯಾಯಾಮ. ನಿಯತವಾಗಿ ವ್ಯಾಯಾಮ ಮಾಡಿ, ಸತತವಾಗಿ ವ್ಯಾಯಾಮ ಮಾಡಿ. ಇದಕ್ಕೆ ನನ್ನ ಗುರುಗಳು ನನಗೆ ಕೊಟ್ಟಿದ್ದ ಫಾರ್ಮುಲಾ ಇಷ್ಟೇ. ಪ್ರತಿದಿನ 20 ನಿಮಿಷ ವ್ಯಾಯಾಮ ಮಾಡು. ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ ಅವರು? ಹೆಚ್ಚಿಗೆ ಮಾಡಬೇಡ, ಮಾಡೋದು ಬಿಡಬೇಡ. ಎಷ್ಟೋ ಜನ ನಾನು ಕೇಳ್ತಾರೆ, ತುಂಬ ವರ್ಷಗಳಿಂದ ನೀವು ಸುಮಾರು ಅದೇ ತೂಕವನ್ನು ಕಾಪಾಡ್ಕೊಂಡು ಬಂದಿದ್ದೀರಾ, ಹೇಗೆ? ನನ್ನ ಗುರುಗಳು ನನಗೆ ಫಾರ್ಮುಲಾ ಕೊಟ್ಟಿದ್ದಾರೆ. ಹೆಚ್ಚಿಗೆ ಮಾಡಬೇಡ, ಮಾಡೋದು ಬಿಡಬೇಡ, 20 ನಿಮಿಷ ವ್ಯಾಯಾಮ. ಅದು ಅದರಲ್ಲೆಲ್ಲ ಬರಬೇಕು. ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಸೂರ್ಯ ನಮಸ್ಕಾರ ಮಾಡಿ, ನೀವು ಫ್ರೀ ಹ್ಯಾಂಡ್ ಎಕ್ಸಸೈಸ್ ಮಾಡಿ, ಪುಷಪ್ಸ್ ಮಾಡಿ, ಬಸ್ಕಿ ಹೊಡೀರಿ, ಏನಾರ ಮಾಡಿ, 20 ನಿಮಿಷ ಮೈ ಬೆವರುವ ಹಾಗೆ ವ್ಯಾಯಾಮವನ್ನು ಮಾಡಬೇಕು. ಈ ವ್ಯಾಯಾಮವನ್ನು ಮಾಡೋದ್ರಿಂದ ಕೂಡ ಮನಸ್ಸಿನಲ್ಲಿ ಸಕಾರಾತ್ಮಕವಾದ ಚಿಂತನೆಗಳು ಉತ್ಪನ್ನವಾಗುತ್ತೆ. ಜೊತೆಗೆ ದೇಹದಲ್ಲಿ ಅಂತಹದ್ದೊಂದು ಹಾರ್ಮೋನ್ಗಳು ಕೂಡ ಬರುತ್ತಂತೆ, ಅಂಥದ್ದೊಂದು ಕೆಮಿಕಲ್ಸ್ ಕೂಡ ಬರುತ್ತೆ. ಪಾಸಿಟಿವ್ ಥಿಂಕಿಂಗಿಗೆ ಹೆಲ್ಪ್ ಆಗುವಂಥದ್ದು ಮತ್ತು ಖಿನ್ನತೆಯನ್ನು ದೂರ ಮಾಡುವಂಥದ್ದು.
ಅಂತಹ ಕೆಮಿಕಲ್ಸ್ನ ಬಾಡಿ ರಿಲೀಸ್ ಮಾಡುತ್ತೆ. ದೇಹಕ್ಕಿಂತ ವೈದ್ಯ ಬೇಕಾ? ಸೊ ಆದ್ದರಿಂದ ಓವರ್ ಥಿಂಕಿಂಗಿಗೆ ಏನಪ್ಪ ಪರಿಹಾರ? 6ನೇ ಹೆಜ್ಜೆ ನಾನು ಇಲ್ಲಿ ಹೇಳ್ತಾ ಇರೋದು ಅಂದರೆ ಎಕ್ಸಸೈಸ್, ರೆಗ್ಯುಲರ್ ಎಕ್ಸಸೈಸ್, ವ್ಯಾಯಾಮ. ಅದಾದಮೇಲೆ 7ನೇ ಹೆಜ್ಜೆ ಅಟ್ಟಹಾರಿ. ಏನಾಗಂದರೆ ಅಟ್ಟ ಹಾರಿದ್ಮೇಲೆ ಬೆಟ್ಟ ಹಾರಿ ಅಂತ. ಚಿಕ್ಕ ಚಿಕ್ಕ ಗುರಿಗಳನ್ನು, ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನು ಇಟ್ಕೊಂಡು ನಾವು ಓವರ್ ಥಿಂಕಿಂಗಿಂದ ಪಾರಾಗಬೇಕು. ಹೀಗೆ ನಾವು 80 ಮಾರ್ಕ್ಸ್ ತೊಗೋಬೇಕು, ನಾವು 80 ಮಾರ್ಕ್ಸ್ ತೊಗೋಬೇಕು, ನಾವು 80 ಮಾರ್ಕ್ಸ್ ತೊಗೋಬೇಕು ಅಂತ ಯೋಚನೆ ಮಾಡಬೇಡಿ. 40 ಮಾರ್ಕ್ಸ್ ಬಂದಿದೆ ನನಗೆ ಈ ಸಲ, ಮುಂದಿನ ಟೆಸ್ಟಲ್ಲಿ ಅಥವಾ ನಾನೇ ಟೆಸ್ಟ್ ಕೊಟ್ಕೊಳ್ತೀನಿ ನಾಳೆನೋ ನಾಡಿದ್ದೋ, 40 ಬಂದಿದೆಯಾ, ಇದೇ ಪೇಪರ್ ಇಟ್ಕೊಂಡು ಪುಸ್ತಕ ಮುಚ್ಚಿಟ್ಬಿಟ್ಟು ಟೆಸ್ಟ್ ಬರಿತೀನಿ. 40ರ ಬದಲು ನಾನು 50 ತೊಗೊಳ್ತೀನಿ ನಾಳೆ. ಇನ್ನು 3 ದಿನ ಬಿಟ್ಟು ಇನ್ನೊಂದು ಟೆಸ್ಟ್ ಮಾಡ್ಕೋತೀನಿ, 60 ತೊಗೋತೀನಿ. ಅದಾದಮೇಲೆ ಇನ್ನೊಂದು ವಾರ ಬಿಟ್ಟು ಇನ್ನೊಂದು ಟೆಸ್ಟ್ ಮಾಡ್ತೀನಿ, 70 ತೊಗೊಳ್ತೀನಿ. ಅದಾದಮೇಲೆ ನಮ್ಮ ಮೇಷ್ಟ್ರು ಕೊಡಲಿ ಮಂತ್ಲಿ ಟೆಸ್ಟು, ನಾನು 80 ತೊಗೋತೀನಿ ಅಲ್ವಾ? ಚಿಕ್ಕ ಚಿಕ್ಕ ಗುರಿಗಳನ್ನು ಇಟ್ಕೊಂಡು ನಾವು ದೊಡ್ಡದನ್ನು ಸಾಧಿಸ್ಬೋದು. ನಮ್ಮ ಮನಸ್ಸಿನಲ್ಲಿ ಆ ಏನು ಓವರ್ ಥಿಂಕಿಂಗ್ ಬರ್ತಾಯಿದೆ, ನಾನು 80 ತೊಗೋಬೇಕು, ನಾನು 80 ತೊಗೊಳ್ಬೇಕು. ಆದರೆ ಅದನ್ನು ಪ್ಲ್ಯಾನ್ ಮಾಡಬೇಕು. ಚಿಕ್ಕ ಚಿಕ್ಕ ಗುರಿಗಳನ್ನು ಇಟ್ಕೊಂಡು ದೊಡ್ಡ ಗುರಿಯನ್ನು ಮುಟ್ಟಬೇಕು. ಇದು 7ನೇ ಹೆಜ್ಜೆ. 8ನೇ ಹೆಜ್ಜೆ ಜರ್ನಲ್ ಯುವರ್ ಥಾಟ್ಸ್. ಅಂದ್ರೇನು? ನಮ್ಮ ಮನಸ್ಸಿನ ಆಲೋಚನೆಗಳನ್ನು ದಾಖಲಿಸಬೇಕು. ಈ ಮನಸ್ಸಿಗೆ ಏನು ಗೊತ್ತೇನ್ರಿ, ಕೆಲಸ ಕೊಟ್ಬಿಟ್ರೆ ಅದ್ರ ಕೆಲಸ ನಿಲ್ಲಿಸ್ಬಿಡುತ್ತೆ. ಮನಸ್ಸಿಗೆ ನಾವು ಕೆಲಸ ಕೊಟ್ಟರೆ ಅದು ಅದ್ರ ಕೆಲಸ ನಿಲ್ಲಿಸುತ್ತೆ, ನಮ್ಮ ಕೆಲಸ ಮಾಡುತ್ತೆ. ನಮ್ಮ ಸೇವಕನಾಗಬೇಕದು. ಮನಸ್ಸು ನನಗೆ ಯಜಮಾನ ಅಲ್ಲ, ಮನಸ್ಸು ನನ್ನ ಸೇವಕ. ಯಾವಾಗ ಸೇವಕ ಆಗುತ್ತದು? ಅದಕ್ಕೆ ಕೆಲಸ ಕೊಡಬೇಕು. ಬರೆಯುವುದರಿಂದ ಏನು ಪರಿಣಾಮ ಆಗುತ್ತೆ? ಮನಸ್ಸು ಹೇಗೆ ಸೇವಕ ಆಗುತ್ತೆ ಅಂದರೆ, ಬರೆಯೋವರೆಗೂ ಮನಸ್ಸು ಓವರ್ ಥಿಂಕಿಂಗ್ ಮಾಡ್ತಾ ಇರುತ್ತೆ, ಯೋಚನೆ ಮಾಡ್ತಾ ಇರುತ್ತೆ. ನಾನು 80 ಮಾರ್ಕ್ಸ್ ತೊಗೋಬೇಕು, ನಾನು 80 ಮಾರ್ಕ್ಸ್ ತೊಗೊಳ್ಳದೇ ಇದ್ದರೆ ಅವರಂತಾರೆ, ಇವರಂತಾರೆ, ಮೇಷ್ಟ್ರು ಹೊಡಿತಾರೆ, ಮನೇಲಿ ಅವಮಾನ ಆಗುತ್ತೆ. ಆಲೋಚನೆ ಮಾಡ್ತಾ ಇದ್ದರೆ ಇದು ಬರುತ್ತೆ. ಕೈಗೆ ಪೇಪರು ಪೆನ್ನು ತೊಗೋಬೇಕು. ನಾನು ಹೇಳಿದ್ನಲ್ಲ, ಜರ್ನಲ್ ಯುವರ್ ಥಾಟ್ಸ್ ಬರೀಬೇಕು. ನಮ್ಮ ಮನಸ್ಸಿನಲ್ಲಿ ಬಂದಂತಹ ಆಲೋಚನೆಗಳನ್ನು ಬರೀಬೇಕು. ನಾನು 80 ಮಾರ್ಕ್ಸ್ ತೊಗೊಳ್ಬೇಕು, ನಾನು 80 ಮಾರ್ಕ್ಸ್ ತೊಗೊಳ್ಬೇಕು ಅಂತ ಬರಿತಾ ಇದ್ದಂಗೆ ನಿಮ್ಮ ಮನಸ್ಸೇನು ಮಾಡೋದು ಗೊತ್ತಾ? ತೊಗೊಳ್ಳೋದು ಹೇಗೆ ಅಂತ ಒಂದೊಂದೇ ಸ್ಟೆಪ್ ಅದೇ ಹೇಳಿಬಿಡುತ್ತೆ. ಸೊ ನೀನು ಈ ಟೆಸ್ಟಲ್ಲಿ ಈ ವಿಭಾಗದಲ್ಲಿ ನಿಂಗೆ ಕಡಿಮೆ ಮಾರ್ಕ್ಸ್ ಬಂದಿದೆ, ಆದ್ದರಿಂದ ನೀನು ಈ ವಿಷಯ ಓದ್ಕೋ. ಮನಸ್ಸು ನಿಮ್ಮ ಸೇವಕನಾಗಬೇಕು. ನೀವು ಹೇಳಿದಾಗ ಅದು ಕೇಳಬೇಕು ಅಂದರೆ ಅದಕ್ಕೆ ಕೆಲಸ ಮಾಡೋಕ್ಕೆ ಬಿಡಬಾರ್ದು. ಅದನ್ನು ನಿಮ್ಮ ಕೆಲಸಕ್ಕೆ ತೊಡಗಿಸ್ಕೊಳ್ಬೇಕು. ಆಗಲ್ಲ ಅಂತ ಅದಕ್ಕೆ ಅಂದರೆ ಯಾಕಾಗಲ್ಲ ಅಂತ ಬರೀರಿ ಇಲ್ಲಿ. ಆವಾಗ ಹೇಗೆ ಮಾಡಬೇಕು ಅಂತ ಅದೇ ಹೇಳುತ್ತೆ. ಮನಸ್ಸಿಗಿಂತ ChatGPT ಯಾವುದೂ ಇಲ್ಲ ರೀ. ಗಿವ್ ದ ರೈಟ್ ಕಮ್ಯಾಂಡ್ಸ್ ಆ್ಯಂಡ್ ಯು ವಿಲ್ ಬಿ ಎ ಸಕ್ಸಸ್ಫುಲ್ ಮ್ಯಾನ್ ಆ್ಯಂಡ್ ಯು ವಿಲ್ ಓವರ್ಕಮ್ ಓವರ್ ಥಿಂಕಿಂಗ್. ನಿಮ್ಮ ಆಲೋಚನೆಯ ಪ್ರವಾಹದಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ಮನಸ್ಸನ್ನು ಕೆಳಗಿಳಿಸಿ ಕೆಲಸದಲ್ಲಿ ಇಡಿ.